ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಮನೆಯ ಕೆಲಸಕ್ಕೆ ಬೆಲೆ ಇಲ್ಲ ಎಂದು ಭಾವಿಸಿದ್ದ ಒಬ್ಬ ಗಂಡ ತನ್ನ ಹೆಂಡತಿಯ ನಿಜವಾದ ಬೆಲೆಯನ್ನು ತಡವಾಗಿ ಅರಿಯುತ್ತಾನೆ. ಒಂದು ಘಟನೆ ಅವನ ಜೀವನವನ್ನೇ ಬದಲಿಸುತ್ತದೆ. ಕಣ್ಣೀರು ತರಿಸುವ ಕುಟುಂಬದ ಮಹತ್ವ ಹೇಳುವ ಮನಮುಟ್ಟುವ ಕತೆ ಇದು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನ ನೋಡಿ. ರಮೇಶ್ ಮತ್ತು ದೀಪಿಕಾ ಮದುವೆಯಾಗಿ 8 ವರ್ಷಗಳಾಗಿತ್ತು. ಅವರಿಗೆ 2 ಮಕ್ಕಳು. ದೀಪಿಕಾಳ ದಿನ ಬೆಳಗ್ಗೆ 5 ಗಂಟೆಗೆ ಆರಂಭವಾಗುತ್ತಿತ್ತು. ಮಕ್ಕಳ ಟಿಫನ್, ಗಂಡನ ಊಟ, ಮನೆಯ ಸ್ವಚ್ಛತೆ, ಬಟ್ಟೆ ಒಗೆಯುವುದು, ಪಾತ್ರೆ ತೊಳೆಯುವುದು, ಶಾಲೆಗೆ ಮಕ್ಕಳನ್ನ ಕಳಿಸುವುದು. ರಾತ್ರಿ ಎಲ್ಲರೂ ಮಲಗಿದ ನಂತರವೇ ಅವಳ ಕೆಲಸ ಮುಗಿಯುತ್ತಿತ್ತು. ಆದರೆ ಒಂದು ದಿನವೂ ರಮೇಶ್ ಅವಳಿಗೆ ಧನ್ಯವಾದ, ಒಂದು ಥ್ಯಾಂಕ್ಸ್ ಹೇಳಲಿಲ್ಲ. ಬದಲಿಗೆ, ದಿನವಿಡೀ ಮನೆಯಲ್ಲೇ ಇದ್ದು ಏನ್ ಮಾಡ್ತೀಯಾ? ನಾನು ದುಡಿದು ಹಣ ತರ್ತೀನಿ, ನೀನು ಮನೆಯಲ್ಲೇ ಆರಾಮವಾಗಿ ಇರ್ತೀಯ ಎಂದು ಪ್ರತಿದಿನ ಹೇಳುತ್ತಿದ್ದ. ಇವೆಲ್ಲವನ್ನು ದೀಪಿಕಾ ಮೌನವಾಗಿ ಸಹಿಸುತ್ತಿದ್ದಳು. ಒಂದು ದಿನ ರಮೇಶ್ನ ಅಮ್ಮ ಊರಿಗೆ ಬಂದರು. ಅವರಿಗೂ ಮಗನ ಮಾತು ಕೇಳಿ ಬೇಸರವಾಯಿತು. ಮಗನೇ, ಮನೆ ಕೆಲಸವೂ ಕೆಲಸವೇ ಎಂದು ಹೇಳಿದ್ರು. ಆದ್ರೆ ರಮೇಶ್ ಜೋರಾಗಿ ನಕ್ಕ. ಅಮ್ಮ, ಒಂದು ದಿನ ನಾನು ಮನೆಯಲ್ಲೇ ಇದ್ದರೆ ಎಲ್ಲವನ್ನೂ ಮಾಡಿ ಮುಗಿಸುತ್ತೇನೆ, ಅದೇನ್ ದೊಡ್ಡ ಕೆಲಸ? ಅದನ್ನು ಕೇಳಿದ ದೀಪಿಕಾ ಸುಮ್ಮನೆ ಒಳಗೆ ಹೋದಳು. ಮುಂದಿನ ವಾರ ದೀಪಿಕಾಳ ಅಪ್ಪನಿಗೆ ಹೃದಯಾಘಾತವಾಯಿತು. ಅವಳು ತಕ್ಷಣವೇ ತವರು ಮನೆಗೆ ಹೋಗಬೇಕಾಯಿತು. ಹೋಗುವಾಗ ಹೇಳಿದ್ದು, 3 ದಿನದಲ್ಲಿ ಬರ್ತೇನೆ. ರಮೇಶ್ ಆತ್ಮವಿಶ್ವಾಸದಿಂದ ಹೇಳಿದ, ನೀನು ಆರಾಮವಾಗಿ ಹೋಗು, ನಾನು ನನ್ನ ಮನೆಯನ್ನ ನೋಡಿಕೊಳ್ತೇನೆ. ಮೊದಲ ದಿನ ಬೆಳಗ್ಗೆ ಅಲಾರಾಂ ಕೇಳಿಸಲಿಲ್ಲ. ಮಕ್ಕಳು ತಡವಾಗಿ ಎದ್ದರು. ಟಿಫನ್ ಮಾಡೋಕೆ ಹೋಗಿ ದೋಸೆ ಸುಟ್ಟು ಹೋಯಿತು. ಮಗ ಹೇಳಿದ, ಅಪ್ಪ, ಅಮ್ಮ ದೋಸೆ ಮಾಡುವ ಹಾಗೆ ಆಗಲಿಲ್ಲ. ಶಾಲೆಗೆ ಹೋಗುವಷ್ಟರಲ್ಲಿ 2 ಯೂನಿಫಾರ್ಮ್ ಇಸ್ತ್ರಿ ಆಗಿರಲಿಲ್ಲ. ರಮೇಶ್ ಗಾಬರಿಯಾದ. ಸಂಜೆ ಮನೆಗೆ ಬಂದಾಗ ಪಾತ್ರೆಗಳ ಗುಡ್ಡ, ಬಟ್ಟೆಗಳ ರಾಶಿ, ನೆಲದಲ್ಲಿ ಆಟಿಕೆಗಳು. ಅಡುಗೆ ಮಾಡೋ ಶಕ್ತಿ ಇರಲಿಲ್ಲ. ಅವತ್ತಿನ ದಿನ ಹೊರಗಿನಿಂದ ಊಟವನ್ನ ತಂದ. 2ನೇ ದಿನ ಮಗಳು ಕೇಳಿದ್ಲು, ಅಪ್ಪ, ಅಮ್ಮ ಯಾವಾಗ ಬರ್ತಾರೆ? ರಮೇಶ್ ನಗಲು ಪ್ರಯತ್ನಿಸಿದ, ಆದ್ರೆ ಒಳಗೆ ಮಾತ್ರ ಸೋತಿದ್ದ. 3ನೇ ದಿನ ಬಟ್ಟೆ ಒಗೆಯುವ ಮಷೀನ್ಗೆ ಹೇಗೆ ಬಟ್ಟೆ ಹಾಕ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಗ್ಯಾಸ್ ಮುಗಿದಿತ್ತು. ಹಾಲು ಉಕ್ಕಿ ಒಲೆಯ ಮೇಲೆ ಚೆಲ್ಲಿತ್ತು. ಮನೆಯೆಲ್ಲ ಗೊಂದಲ. ಆ ರಾತ್ರಿ ಮಕ್ಕಳು ಮಲಗಿದ ಮೇಲೆ ಅವನು ಮೊದಲ ಬಾರಿಗೆ ಖಾಲಿ ಅಡುಗೆ ಮನೆಯಲ್ಲೇ ಕುಳಿತು ಅತ್ತ. ದೀಪಿಕಾ, ಇಷ್ಟೊಂದು ಕೆಲಸವನ್ನ ಪ್ರತಿದಿನ ಹೇಗೆ ಮಾಡ್ತಿದ್ದೆ? ಅದೇ ಸಮಯದಲ್ಲಿ ಬಾಗಿಲು ತೆರೆದ ಶಬ್ದ. ದೀಪಿಕಾ ಊರಿಂದ ಬಂದಿದ್ದಳು. ಅವಳನ್ನ ನೋಡುತ್ತಿದ್ದಂತೆಯೇ ಮಕ್ಕಳು ಓಡಿ ಅಪ್ಪಿಕೊಂಡರು. ಮನೆ ಮತ್ತೆ ಜೀವ ತುಂಬಿದಂತಾಯಿತು. ರಮೇಶ್ ನಿಧಾನವಾಗಿ ಅವಳ ಹತ್ತಿರ ಬಂದ. ಕ್ಷಮಿಸು. ದೀಪಿಕಾಳಿಗೆ ಆಶ್ಚರ್ಯದಿಂದ ಕೇಳಿದಳು, ಏನಾಯ್ತು? ದೀಪಿಕಾ, ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಮನೆಯ ಕೆಲಸಕ್ಕೆ ಸಂಬಳ ಇರಲಿಕ್ಕಿಲ್ಲ, ಆದರೆ ಅದರ ಮೌಲ್ಯ ಅತ್ಯಮೂಲ್ಯ. ಅವನು ಕಣ್ಣೀರಿನಿಂದ ಅವಳ ಕೈ ಹಿಡಿದ. ಇನ್ನು ಮುಂದೆ ಈ ಮನೆ ನಮ್ಮಿಬ್ಬರದು, ಕೆಲಸವೂ ನಮ್ಮಿಬ್ಬರದು. ಆ ದಿನದಿಂದ ರಮೇಶ್ ಪ್ರತಿದಿನ ಬೆಳಗ್ಗೆ ಮಕ್ಕಳ ಟಿಫನ್ ಮಾಡಲು ಸಹಾಯ ಮಾಡ್ತಿದ್ದ.
ರಾತ್ರಿ ಊಟವಾದ ನಂತರ ಪಾತ್ರೆಯನ್ನು ಕೂಡ ತೊಳೆಯುತ್ತಿದ್ದ. ಭಾನುವಾರ ಮನೆಯನ್ನ ಸ್ವಚ್ಛಗೊಳಿಸುವುದು ಅವನ ಕೆಲಸವಾಯಿತು. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಂದು ದಿನ ಅವನ ಮಗ ಶಾಲೆಯಲ್ಲಿ ಪ್ರಬಂಧ ಬರೆದ. ನನ್ನ ಹೀರೋ ನನ್ನ ಅಪ್ಪ, ಏಕೆಂದರೆ ಅವರು ನನ್ನ ಅಮ್ಮನಿಗೆ ಗೌರವ ಕೊಡುತ್ತಾರೆ. ಆ ಪ್ರಬಂಧವನ್ನು ಓದಿದ ರಮೇಶ್ನ ಕಣ್ಣಲ್ಲಿ ನೀರು ತುಂಬಿತು. ಅವನು ಮನೆಗೆ ಬಂದು ದೀಪಿಕಾಳ ಮುಂದೆ ಒಂದು ಚಿಕ್ಕ ಉಡುಗೊರೆ ಇಟ್ಟ. ಅದರ ಮೇಲೆ ಒಂದು ಚೀಟಿ ಇತ್ತು. ಈ ಮನೆಯ ರಾಣಿ ನನ್ನ ಜೀವನದ ನಿಜವಾದ ಶಕ್ತಿ. ದೀಪಿಕಾ ನಗುತ್ತಾ ಕೇಳಿದಳು, ಇಷ್ಟು ವರ್ಷಗಳ ನಂತರ ಈ ಬದಲಾವಣೆ ಯಾಕೆ? ರಮೇಶ್ ಉತ್ತರಿಸಿದ, ನೀನು ಇಲ್ಲದ 3 ದಿನ ನನ್ನ ಜೀವನದ ದೊಡ್ಡ ಪಾಠ ಕಲಿಯುವ ದಿನವಾಗಿತ್ತು. ಆ ದಿನದಿಂದ ಅವರ ಮನೆಯಲ್ಲಿ ಒಂದು ಹೊಸ ನಿಯಮ ಹುಟ್ಟಿತು. ಮನೆಯನ್ನು ಕಟ್ಟುವುದು ಹಣ ಅಲ್ಲ, ಪರಸ್ಪರ ಗೌರವ. ಆ ಮನೆಯ ಮಕ್ಕಳು ಬೆಳೆದ ನಂತರವೂ ಇದೇ ಪಾಠವನ್ನು ತಮ್ಮ ಜೀವನದಲ್ಲಿ ಪಾಲಿಸಿದರು. ಕೊನೆಗೆ ರಮೇಶ್ ಯಾವಾಗಲೂ ಹೇಳುತ್ತಿದ್ದ ಒಂದು ಮಾತು, ಹೆಂಡತಿಯನ್ನ ಕೆಲಸದವಳಂತೆ ನೋಡುವ ಗಂಡ ತನ್ನ ಮನೆಯ ಸಂತೋಷವನ್ನೇ ಕಳೆದುಕೊಳ್ಳುತ್ತಾನೆ. ಅವಳನ್ನು ಜೀವನ ಸಂಗಾತಿಯಾಗಿ ನೋಡಿದಾಗ ಮಾತ್ರ ಮನೆ ಸ್ವರ್ಗವಾಗುತ್ತದೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಇಷ್ಟೊತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋವನ್ನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಮತ್ತು ಆಲ್ ಅಂತ ಕೊಡಿ. ಇದರಿಂದ ನಾನ್ ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅವಾಗ ಎಲ್ಲಾ ವಿಡಿಯೋದ ಕತೆಗಳನ್ನ ನೀವು ಕೇಳ್ಬೋದು. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.